ಪ್ರಿಯರಾದವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸಂತೋಷವಾಗಿ ಇದ್ದೀರಾ? ಈ ದಿನ ಹೇಗಿದೆ? ಪ್ರತಿನಿತ್ಯ ಹೊಸ ದಿನವೂ ಬರುವಾಗ ಹೊಸ ಚಾಲೆಂಜಸ್ ನಮ್ಮ ಮುಂದೆ ಇದೆ ಅಲ್ಲವ? ಅನೇಕ ಸವಾಲುಗಳು, ಇದಕ್ಕೇನು ಮಾಡುವುದು, ಅದಕ್ಕೇನು ಮಾಡುವುದು, ಇದು ಹೇಗೆ, ಅದು ಹೇಗೆ ಎಂಬುದಾಗಿ. ಕೆಲ ಸಮಸ್ಯೆಗಳು ಬರುತ್ತವೆ, ಕೆಲ ಸಮಸ್ಯೆಗಳು ಬಂದು ಅಪ್ಪಳಿಸುತ್ತವೆ. ಬಿರುಗಾಳಿಯಂತೆ ಬರುತ್ತದೆ, ಅಲೆಗಳಂತೆ ಬರುತ್ತದೆ, ಮನುಷ್ಯರಿಂದ ಬರುತ್ತದೆ, ಕಣ್ಣಿಗೆ ಕಾಣದ ವಿರೋಧಿಯಾಗಿರುವಂಥ ಸೈತಾನ್ನಿಂದ ಬರುತ್ತದೆ. ಈ ರೀತಿ ಅನೇಕ ವಿಧದ ಹೋರಾಟಗಳು ಬರುವಾಗ ನಮ್ಮ ಹೃದಯದಲ್ಲಿ ಅನೇಕ ಪ್ರಶ್ನೆಗಳು ಎದ್ದೇಳಬಹುದು. ಅದರ ನಿಮಿತ್ತ ನೀವೇನು ಸೋತು ಹೋಗಬೇಡಿ, ಯಾಕಂದರೆ ಯೇಸು ಸಂಗಡ ಇದ್ದಾನಲ್ಲ, ಆತನ ಜೊತೆಗಿದ್ದರೆ ಸಾಕು. ಆತನ ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ದೇವರು, ಎಲ್ಲವನ್ನೂ ತನ್ನ ಕೈಯೊಳಗೆ ಹುದುಗಿಸಿಟ್ಟಿರುವ ದೇವರು. ಆತನ ಮುಂದೆ ಯಾರು ನಿಂತು ಜಯಿಸುವುದಕ್ಕೆ ಸಾಧ್ಯ? ಆತನ ಸಂಗಡ ಇದ್ದರೆ ಸಾಕಲ್ಲವ? ಹಾಗಾದರೆ ನೀವೇನು ಮಾಡಬೇಕು ಗೊತ್ತಾ? ಒಬ್ಬ ಭಕ್ತನು ಹೇಳುತ್ತಾನೆ, ಏಷಾಯ 57ನೇ ವಾಕ್ಯ, ಕರ್ತನಾದ ಯೆಹೋವನು ನನಗೆ ಸಹಾಯ ಮಾಡುವನು, ಆದ ಕಾರಣ ನಾನು ನಾಚಿಕೆಯಿಂದ ಕೊರಗಲಿಲ್ಲ. ನಾನು ಆಶಾಭಂಗ ಪಡಲಾರೆನೆಂದು ನನಗೆ ಗೊತ್ತು ಎಂದು ಧೈರ್ಯವಾಗಿ ಹೇಳುತ್ತಾನೆ. ನನಗೆ ಗೊತ್ತು, ನಾನೇನು ಆಶಾಭಂಗ ಪಡುವುದಿಲ್ಲ, ಯಾಕಂದರೆ ದೇವರು ಸಹಾಯ ಮಾಡುತ್ತಾರೆ. ದೇವರು ನನಗೆ ಸಹಾಯ ಮಾಡುತ್ತಾರೆ. ಅವರು ನನ್ನ ಸಂಗಡ ಇದ್ದು ನನಗೆ ಸಹಾಯ ಮಾಡುತ್ತಾ ಇರುವಾಗ ನಾನು ಹೇಗೆ ಆಶಾಭಂಗ ಪಡುವೆನು? ನಾನು ಆಶಾಭಂಗ ಪಡುವುದೇ ಇಲ್ಲ. ಎಷ್ಟು ನಂಬಿಕೆಯಿಂದ ದೃಢವಾಗಿ ಹೇಳುತ್ತಾನೆ ನೋಡಿದ್ದೀರಾ? ನೀವಿಂದು ಹೇಳುವಿರಾ, ನಂಬಿಕೆಯಿಂದ ಹೇಳುವಿರಾ, ಕರ್ತನು ನನಗೆ ಸಹಾಯ ಮಾಡುತ್ತಾನೆ, ನಾನು ನಾಚಿಕೆಯಿಂದ ಕೊರಗುವುದಿಲ್ಲ, ನಾನು ಆಶಾಭಂಗ ಪಡುವುದಕ್ಕೆ ಬಿಡುವುದಿಲ್ಲ. ಸಮಸ್ಯೆಗಳು ಬರಲಿ, ಹೋರಾಟಗಳು ಬರಲಿ, ಮಾತನಾಡುವವರು ಮಾತನಾಡಲಿ, ಮಾಡುವವರು ಮಾಡಲಿ, ವಿರೋಧಿಸುವವನು ವಿರೋಧಿಸಲಿ, ಸೈತಾನ ವಿರೋಧವಾಗಿ ಎದ್ದೇಳಲಿ, ನಾನು ಆಶಾಭಂಗ ಪಡುವುದಕ್ಕೆ ಕರ್ತನು ಬಿಡುವುದಿಲ್ಲ. ಮತ್ತ್ಯಾಕೆ ನಾನು ಭಯಪಡಬೇಕು? ಆತನು ನನಗೆ ಸಹಾಯವಾಗಿದ್ದಾನೆ. ನಂಬಿಕೆಯಿಂದ ಹೇಳಿರಿ. ಮತ್ತ್ಯಾಕೆ ಭಯಪಡಬೇಕು? ನೀವು ಆಶಾಭಂಗ ಪಡಲು ದೇವರು ಬಿಡುವುದಿಲ್ಲ. ಹೌದು ಪ್ರಿಯರಾದವರೇ, ಅನೇಕ ವರ್ಷಗಳ ಹಿಂದೆ, ಸುಮಾರು ಒಂದು 40 ವರ್ಷ ಎಂಬುದಾಗಿ ಅಂದುಕೊಳ್ಳಿ, ಒಂದು 35 ವರ್ಷಗಳ ಹಿಂದೆ ನಾವು ಮೊದಲ ಬಾರಿಗೆ ದೇವರ ಮನೆ ಎಂಬಂತ 3000 ಜನರು ಕುಳಿತುಕೊಳ್ಳುವಂಥ ಕಟ್ಟಡವನ್ನು ದೇವರು ಕಟ್ಟಲು ಹೇಳಿದರು. ಸ್ಥಳವನ್ನು ಕೂಡ ದೇವರೇ ಕೊಟ್ಟರು, ಪ್ಲ್ಯಾನನ್ನು ದೇವರೇ ಕೊಟ್ಟರು. ಅದು ನಮ್ಮ ಸ್ವಂತ ಸ್ಥಳ. ಗೌರ್ಮೆಂಟ್ನಲ್ಲಿ ಪರ್ಮಿಷನ್ಗೆ ಬರೆದು ಕೊಟ್ಟು ಪರ್ಮಿಷನನ್ನು ಕೊಟ್ಟರು. ಹಣ ಎಲ್ಲ ಕಟ್ಟಿ ಕೆಲಸವನ್ನು ಆರಂಭಿಸಿದೆವು. ಎಲ್ಲಿಂದ ಬಂದರೋ ತಿಳಿಯದು. ಕೆಲ ಮತ ಭಯೋತ್ಪಾದನೆ ಸಂಘಟನೆಯವರಿದ್ದಾರಲ್ಲ, ಅವರ ಕೆಲಸವೇ ನ್ಯಾಯವಾಗಿರುವುದನ್ನು ಡಿಸ್ಟರ್ಬ್ ಮಾಡುವುದು. ಅವರು ಎಲ್ಲಿಂದಲೋ ಬಂದು ಪಕ್ಕದಲ್ಲಿರುವಂಥ ಊರಿನವರನ್ನು ಪ್ರೇರೇಪಿಸಿ ಇದನ್ನು ಕಟ್ಟುವುದಕ್ಕೆ ಬಿಡಬಾರದು, ತಡೆ ಮಾಡಬೇಕೆಂದು ಕಲೆಕ್ಟರ್ಗೆ ಲೆಟರ್ ಮೇಲೆ ಲೆಟರ್ ಬರೆದು ಇದನ್ನು ಕಟ್ಟಲು ಬಿಡಬಾರದು ಎಂಬುದಾಗಿ ಪರ್ಮಿಷನ್ ಕೊಟ್ಟಂಥ ಗೌರ್ಮೆಂಟೇ ಸ್ಟಾಪ್ ಮಾಡಿದರು. ಹಾಗಾಗಿ ನಿಲ್ಲಿಸಿ ಎಂಬುದಾಗಿ ಕಟ್ಟುವಂಥ ಕೆಲಸ ನಿಂತು ಹೋಯಿತು. ಏನು ಮಾಡುವುದೋ ತಿಳಿಯದು. ನಾವು ಯಾರ್ಯಾರನ್ನು ನೋಡಿದೆವು, ಅಧಿಕಾರಿಗಳನ್ನು ನೋಡಿದೆವು, ಎಲ್ಲರನ್ನೂ ನೋಡಿದೆವು, ಆಗುವುದೇ ಇಲ್ಲ ಎಂಬಂಥ ಅವಸ್ಥೆ. ಆಗ ಒಬ್ಬರು ಲಾಯರ್ ಆಗಿ ಕೆಲಸ ಮಾಡುವವರು, ಅವರು ಇದನ್ನೆಲ್ಲ ಅರಿತು ನನ್ನ ಬಳಿ ಮಾತನಾಡಿದರು. ಬ್ರದರ್, ಇದಕ್ಕೆ ಬಹಳ ವಿರೋಧಗಳು ಇದೆ, ಆದ್ದರಿಂದ ಕೆಲ ಪೊಲಿಟಿಕಲ್ ಲೀಡರ್ಸು ಕೂಡ ನಿಮಗೆ ತಿಳಿಯದೆ ನಿಮಗೆ ಸಹಾಯ ಮಾಡೋದಕ್ಕೆ ಪ್ರಯತ್ನಿಸಿದರು. ಇದನ್ನು ಕಟ್ಟುವಂತೆ ಮಾಡಬೇಕು ಎಂದು, ಆಗುವುದಿಲ್ಲ ಎಂದು ಹೇಳಿಬಿಟ್ಟರು. ಹಾಗಾಗಿ ನೀವು ಬೇರೆ ಕಡೆಯೇ ಕಟ್ಟಬೇಕು, ಇದು ಸಮಸ್ಯೆ ಎಂಬುದಾಗಿ ಹೇಳಿದರು. ನಾನು ಹೇಳಿದೆ, ನಾನ್ಯಾಕೆ ಬೇರೆ ಕಡೆ ಕಟ್ಟಲಿ? ಈ ಸ್ಥಳವನ್ನು ಕೊಟ್ಟದ್ದು ಕರ್ತನು, ಕಟ್ಟುವುದಕ್ಕೆ ಪ್ಲ್ಯಾನ್ ಕೊಟ್ಟದ್ದು ಕರ್ತನು, ಕಟ್ಟುತ್ತಾ ಇರುವಂಥದ್ದು ಕರ್ತನು. ಇದು ಕಟ್ಟಲ್ಪಡುತ್ತದೆ, ನಾನು ಆಶಾಭಂಗ ಪಡುವುದಿಲ್ಲ. ಇಲ್ಲ, ಚೀಫ್ ಮಿನಿಸ್ಟರ್ವರೆಗೂ ಹೋಗಿದೆ, ಅವರೇ ತೀರ್ಮಾನ ತೆಗೆದುಕೊಳ್ಳಬೇಕು. ಯಾರೇ ಆಗಿದ್ದರೂ ದೇವರಿಗಿಂತ ದೊಡ್ಡ ಅಧಿಕಾರ ಯಾರಿಗೂ ಇಲ್ಲ. ಚೀಫ್ ಮಿನಿಸ್ಟರ್ ದೇವರಿಗಿಂತ ದೊಡ್ಡವರ? ಆತನು ನೋಡಿಕೊಳ್ಳುವನು. ನಾನು ಆಶಾಭಂಗ ಪಡಲು ಕರ್ತನು ಬಿಡುವುದಿಲ್ಲ. ಈ ಮತ ಭಯೋತ್ಪಾದನೆ ಸಂಘಟನೆಯೊಬ್ಬ ವ್ಯಕ್ತಿ ಚಾಲೆಂಜ್ ಮಾಡಿದರು, ಒಂದು ವೇಳೆ ಈ ಜಾಗದಲ್ಲಿ ಈ ಕಟ್ಟಡ ಕಟ್ಟಲ್ಪಟ್ಟರೆ ನಾನು ನೇಣು ಹಾಕಿಕೊಂಡು ಸಾಯುತ್ತೇನೆ ಎಂಬುದಾಗಿ. ಆದರೆ ದೇವರು ನೋಡಿರೆ, ಅವರು ಆಶಾಭಂಗ ಪಟ್ಟು ಹೋಗುವಂತೆ ಕಟ್ಟಿ ಮುಗಿಸಿ ಕೊಟ್ಟರು. ಹೌದು, ಅದೇ ಸ್ಥಳದಲ್ಲಿ ಸರ್ಕಾರ ಪರ್ಮಿಷನ್ ಎಲ್ಲ ಕೊಟ್ಟು ಎಲ್ಲ ಕಾರ್ಯಗಳು ಪರ್ಫೆಕ್ಟ್ ಆಗಿ ನಡೆದು ಕಟ್ಟಲ್ಪಟ್ಟಿತಲ್ಲವ. ಈಗ ಸವಾಲು ಹಾಕಿದವರು ಆಶಾಭಂಗ ಪಟ್ಟು ಹೋದರು, ನಾವು ತಲೆ ಎತ್ತಿ ನಿಲ್ಲುವಂತೆ ಮಾಡಿದರು. ನಾನು ಹೇಳಿದೆ, ನಾವು ಆಶಾಭಂಗ ಪಡುವುದಕ್ಕೆ ಕರ್ತನು ಬಿಡುವುದಿಲ್ಲ, ಇದು ಆತನ ಕಾರ್ಯ ಅಲ್ಲವಾ? ಆದ್ದರಿಂದ ನೀವು ದೃಢ ಮನಸ್ಸಾಗಿ ಇರಿ. ಪರಿಸ್ಥಿತಿಗಳು ಎಷ್ಟೇ ವಿರೋಧವಾಗಿ ತದ್ವಿರುದ್ಧವಾಗಿದ್ದರೂ ಕೂಡ ದೇವರು ಅದನ್ನೆಲ್ಲ ಮುರಿದು ಬೀಸಾಡುವರು. ಭಯಪಡಬೇಡಿ, ದೇವರು ನನಗೆ ಸಹಾಯ ಮಾಡುತ್ತಾರೆಂಬುದಾಗಿ ಹೇಳಿರಿ. ನನ್ನ ಕುಟುಂಬಕ್ಕೆ ಯೇಸು ಸಹಾಯವಾಗಿ ಇದ್ದಾನೆ, ನನ್ನ ಮಕ್ಕಳಿಗೆ, ನನ್ನ ಕೆಲಸದಲ್ಲಿ, ನನ್ನ ಬಿಸ್ನೆಸ್ನಲ್ಲಿ ಕರ್ತನು ನನಗೆ ಸಹಾಯವಾಗಿ ನಿಲ್ಲುತ್ತಾನೆ. ನಾನು ಆಶಾಭಂಗ ಪಡುವುದಿಲ್ಲ. ಸಂತೋಷವಾಗಿ ಹೇಳಿರಿ, ಇಂದು ಅದ್ಭುತವನ್ನು ಕಾಣುವಿರಿ. ಹೇಳುವಿರಾ?
ಕರ್ತನು ನನಗೆ ಸಹಾಯ ಮಾಡುತ್ತಾನೆ, ನಾನು ಆಶಾಭಂಗ ಪಡುವುದಿಲ್ಲ. ಕರ್ತನು ನನಗೆ ಸಹಾಯ ಮಾಡುತ್ತಾನೆ, ನಾನು ಆಶಾಭಂಗ ಪಡುವುದಿಲ್ಲ. ಕರ್ತನು ನನಗೆ ಸಹಾಯ ಮಾಡುತ್ತಾನೆ, ನಾನು ಆಶಾಭಂಗ ಪಡುವುದಕ್ಕೆ ಬಿಡುವುದಿಲ್ಲ. ನಾನು ಆಶಾಭಂಗ ಪಡುವುದಿಲ್ಲ ಎಂಬುದನ್ನು ಅರಿತಿದ್ದೇನೆ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.